ಮೇಡಮ್ ನಮಸ್ತೆ. ಮೇಡಮ್ ಆ್ಯಕ್ಚುಲಿ ನನಗೊಬ್ಬರು ಫ್ರೆಂಡ್ ಇದ್ದಾರೆ. ಆ ಫ್ರೆಂಡ್ ಒಂದು ಕಂಪ್ನಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಒಂದು ತುಂಬ ಸೀರಿಯಸ್ ಪ್ರಾಬ್ಲಮ್ ಆಗ್ತಿದೆ. ಆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅವರ ಫ್ರೆಂಡ್ ಒಬ್ಬ ಇದ್ದಾರೆ, ನನ್ನ ಫ್ರೆಂಡ್ ಅವರ ಫ್ರೆಂಡ್ ಕೊಲೀಗ್. ಅವರು ತುಂಬ ಬಗೆಹರಿತಿದ್ದಾರೆ ನಮ್ಮ ಮ್ಯಾನೇಜರ್ಗೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಅವ್ರಿಗೆ ಆರಾಮ ಪ್ರಮೋಷನ್ಸ್ಗಳು ಸಿಗ್ತಾ ಇದೆ. ಸೊ ಮತ್ತೆ ಅದೇ ರೀತಿ ಇನ್ನೊಬ್ರು ಕೊಲೀಗ್ ಇದ್ದಾರೆ. ಆಕೆ ಅವಳು ಫಿಮೇಲ್, ತುಂಬ ಸುಂದರವಾಗಿದ್ದಾರೆ, ಚೆನ್ನಾಗಿದ್ದಾರೆ. ಸೊ ಆಕೆಯನ್ನು ನೋಡಿದ್ರು ಸಹ ಆ ಮ್ಯಾನೇಜರ್ ಏನು ಮಾಡ್ತಾ ಇದ್ದಾನೆ, ಪ್ರತಿ ಸರಿಯಾದ ಸಮಯಕ್ಕೆ 6 ತಿಂಗಳಿಗೊಮ್ಮೆ 1 ವರ್ಷಕ್ಕೊಮ್ಮೆ ಇಂಕ್ರಿಮೆಂಟ್ಸ್ ಇನ್ಸೆಂಟಿವ್ಸ್ ಎಲ್ಲ ಸಿಗ್ತಾ ಇದೆ. ಆದರೆ ಪಾಪ ನನ್ನ ಫ್ರೆಂಡು ನಿಯತ್ತಾಗಿ ದುಡಿದ್ರು ಸಹ, ಕರೆಕ್ಟ್ ಟೈಮ್ ಟು ಟೈಮ್ ಆಫೀಸ್ ಅಟೆಂಡ್ ಮಾಡಿದ್ರು ಸಹ, ಎಕ್ಸ್ಟ್ರಾ ಡ್ಯೂಟಿ ಅವರ್ಸಲ್ಲಿ ಕೆಲಸ ಮಾಡಿದ್ರು ಸಹ ಅವ್ರಿಗೆ ಸರಿಯಾದ ಟೈಮ್ ಪ್ರಮೋಷನ್ ಸಿಗ್ತಿಲ್ಲ, ಮತ್ತೆ ಇಂಕ್ರಿಮೆಂಟ್ ಇನ್ಸೆಂಟಿವ್ ಸಿಗ್ತಿಲ್ಲ. ಸೊ ಈ ಥರ ಒಂದು ಪ್ರಾಬ್ಲಮ್ಸು ನನ್ನ ಸ್ನೇಹಿತರು ಎಷ್ಟು ಜನ ಫೇಸ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಕಾನೂನಿನಲ್ಲಿ ಏನಾದರೂ ಪ್ರಾವಿಷನ್ಸ್ ಇದೆಯಾ, ಅವ್ರಿಗೆ ಪರಿಹಾರ ಇದೆಯಾ ಮೇಡಮ್? ಖಂಡಿತ ಇದಕ್ಕೆ ಪರಿಹಾರ ಇದೆ. ಮೊದಲನೇದಾಗಿ ನಾವು ನೋಡೋದಂತಾದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಸಂವಿಧಾನ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಏನಿದೆ, ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲದೆ ಅವರು ಜೀವನ ನಡೆಸಬೇಕು ಅಂತ ಹೇಳಿರುವಂತಹ ತಮ್ಮ ರೂಲ್ ಅದು. ಸೊ ಇದೇನಂತ ಹೇಳಿದ್ರೆ, ಈಗ ಕೆಲಸ ಮಾಡುವಂತಹ ಸ್ಥಳದಲ್ಲಿರ್ಬೋದು ಅಥವಾ ಅವರ ಇನ್ಸೆಂಟಿವ್ಸ್, ಪ್ರಮೋಷನ್ಸ್, ನೀವೀಗ ಏನು ಹೇಳ್ತಾ ಇದ್ದೀರಾ, ಇದು ಯಾವುದೇ ವಿಚಾರದಲ್ಲಿ ಆದರೂ ಕೂಡ ಯಾವುದೇ ರೀತಿಯಾದಂತಹ ತಾರತಮ್ಯಗಳು ಅಥವಾ ಭೇದ ಭಾವ ಮಾಡಲಿಕ್ಕಿಲ್ಲ. ನಮ್ಮ ಫಂಡಮೆಂಟಲ್ ರೈಟ್ಸ್ ಹೇಳುವ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವಗಳನ್ನು ಮಾಡಲಿಕ್ಕಿಲ್ಲ. ಅದು ಜೆಂಡರ್ ಬೇಸ್ಡ್ ಆಗಿರ್ಬೋದು ಅಥವಾ ಅವರ ರಿಲಿಜನ್ ಬೇಸ್ಡ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಭೇದ ಭಾವಗಳು ಮಾಡಲಿಕ್ಕಿಲ್ಲ. ಸೊ ಈ ರೀತಿಯಾದಂಥ ಏನಾದರೂ ಇದ್ರೆ, ಈ ಥರದ್ದು ಏನಾದರೂ ನಡೀತಾ ಇದ್ರೆ ಖಂಡಿತವಾಗಿಯೂ ಅವರು ಅದನ್ನು ಖಂಡಿಸಬಹುದು ಅಥವಾ ಅವರಿಗೆ ಕಾನೂನಲ್ಲಿ ಬೇಕಾಗಿರುವಂತಹ ಪರಿಹಾರಗಳನ್ನು ಅವರು ತಗೊಳ್ಬಹುದು. ನಾವಿಲ್ಲಿ ನೆನಪಿಟ್ಕೊಳ್ಬೇಕಾಗಿರುವಂತಹ ಆರ್ಟಿಕಲ್ ಯಾವುದೆಲ್ಲ ಅಂತ ಹೇಳಿದ್ರೆ 15 Clause 1, 39D ಮತ್ತೆ ಆರ್ಟಿಕಲ್ 16. ಇದು ಅವ್ರು ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ ನೋಡಿಕೊಂಡು ನಾವು ಇದರ ಅಪ್ಲಿಕೇಬಲ್ ಆಗುವಂಥ ಆರ್ಟಿಕಲ್ ಹೇಳಲಿಕ್ಕಾಗುತ್ತೆ. ಈಗ ಅವ್ರೇನಾದರೂ ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರೆ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ, ಸ್ಪೆಸಿಫಿಕಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ರೆ ಆರ್ಟಿಕಲ್ 16 ಅಪ್ಲೈ ಆಗುತ್ತೆ. ಜನರಲಿ ಅವರು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅಥವಾ ಆರ್ಗನೈಸೇಷನ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರು ಆರ್ಟಿಕಲ್ 15 Clause 1 ಮತ್ತು 39D ಅಂಡರಲ್ಲಿ, ಅಂದರೆ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಮಾಡಲಿಕ್ಕಿಲ್ಲ. ಗ್ರೌಂಡ್ ರೂಲ್ ಅದು. ಅಂದರೆ ಅವರು ಬಕೆಟ್ ಹಿಡಿತಿದ್ದಾರೆ ಅಥವಾ ಅವರಿಗೆ ಫೇವರ್ ಆಗಿದ್ದಾರೆ, ಅವರು ಹೇಳುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಅವರಿಗೆ ಪ್ರಮೋಷನ್ ಕೊಡುವಂಥದ್ದು, ಮಾಡ್ತಿಲ್ಲ ಅಂತ ಹೇಳಿ ಅವರಿಗೆ ಡಿಮೋಷನ್ ಮಾಡುವಂಥದ್ದು, ಅಥವಾ ಯಾರಾದರೂ ಫೀಮೇಲ್ ಅಥವಾ ಮೇಲ್ ಅಂತ ಹೇಳಿ ಡಿಸ್ಕ್ರಿಮಿನೇಷನ್ ಮಾಡುವಂಥದ್ದು, ಅದು ಯಾವುದನ್ನು ಮಾಡಲಿಕ್ಕಿಲ್ಲ. ಅದು ಕಾನೂನಲ್ಲಿ ನಿಷೇಧವಾಗಿದೆ. ಅಂಥದ್ದೇನಾದರೂ ಇದ್ದರೆ ಅವರಿಗೆ ಖಂಡಿತವಾಗಿಯೂ ಪರಿಹಾರ ಇದೆ.